ನಾನು ಇವತ್ತು ಮಾತಾಡಕೊಟ್ಟಿರೋ ವಿಷಯ ಆನ್ಲೈನ್ ಹರಾಸ್ಮೆಂಟ್ ಅಥವಾ ಸೈಬರ್ ಬುಲಿಂಗ್ ಅಂತ ಕರಿಬಹುದು. ಇದು ತುಂಬಾ ಒಂದು ಅಂಡರ್ ರೇಟೆಡ್ ಟಾರ್ಚರ್ ಅಥವಾ ಪ್ರಾಬ್ಲಮ್ ಆಗಿದೆ ಈಗಿನ ಸಮಾಜದಲ್ಲಿ. ನೀವೆಲ್ಲ ಈ ಒಂದು ಟಾಪಿಕ್ ನ ತುಂಬಾ ಕಾಮನ್ ವಿಷಯ ಅಂತ ತಿಳ್ಕೊಂಡಿರ್ಬೋದು, ಆದ್ರೆ ನಮಗೂ ನಿಮಗೂ ಗೊತ್ತಾ ಇಲ್ದಿರೋ ಈ ವಿಷಯದಲ್ಲಿ ಎಷ್ಟೋ ಒಂದು ಮಕ್ಕಳು, ಎಷ್ಟೋ ಒಂದು ದೊಡ್ಡವರು, ಹೆಣ್ಮಕ್ಳು ಸಹ ತಮ್ಮ ಪ್ರಾಣನ ತಾವು ಕಳ್ಕೊಂಡಿದ್ದಾರೆ. ಅದಲ್ಲದೆ ಈ ವಿಷಯದಲ್ಲಿ ಎಷ್ಟೋ ಕೊಲೆಗಳು ಸಹ ಆಗೋಗಿದೆ. ರೀಸೆಂಟ್ ಆಗಿ ಒಬ್ರು ಸೂಪರ್ ಸ್ಟಾರ್ ಜೀವನದಲ್ಲಿ ಇದ್ರಲ್ಲೊಂದು ಕೇಸ್ ಆಯ್ತು, ಎಲ್ರಿಗೂ ಗೊತ್ತೇ ಇರ್ಬೋದು ಆ ವಿಷಯ. ನೋಡಿ, ಕಾಲ ಹೇಗಾಗಿದೆ ಅಂದ್ರೆ, ಈಗ ನಾನೇ ನೋಡಿರೋ ಹಾಗೆ ಒಂದು ಹುಡುಗಿ ಅವಳೊಂದು ಸೋಷಿಯಲ್ ಮೀಡಿಯಾದಲ್ಲಿ, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯಾವ್ದಾದ್ರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅವಳದೊಂದು ಅಕೌಂಟ್ ಕ್ರಿಯೇಟ್ ಮಾಡಿದ್ಲು ಅಂದ್ರೆ, ಒಂದು ಟೀನೇಜ್ ಹುಡುಗರಿಂದ ಹಿಡಿದು ವಯಸ್ಸಾಗಿರೋರಿಗೂ ಅಂಕಲ್ಗಳು ಸಹ ಫಾಲೋ ರಿಕ್ವೆಸ್ಟ್ ಕಳಿಸ್ತಾರೆ. ಆ ಹುಡುಗಿ ಯಾರು ಅನ್ನೋದೇ ಗೊತ್ತಿರಲ್ಲ, ಫಾಲೋ ರಿಕ್ವೆಸ್ಟ್ ಕಳ್ಸೋದು, DM ಅಲ್ಲಿ ಆ ತರ ಮೆಸೇಜ್ ಮಾಡೋದು, ಕೆಟ್ಟದಾಗ ಮೆಸೇಜ್ ಮಾಡೋದು. ನಾನೇ ಎಷ್ಟೋ ಸುದ್ದಿಗಳನ್ನ ನೋಡಿದ್ದೀನಿ ಕಣ್ಮುಂದೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ಮಾಡೋ ಗಂಡಸರಿಗೂ ಹಾಗೂ ಹುಡುಗರಿಗೂ ನಾನೊಂದು ಸಜೆಷನ್ ಕೊಡೋದಾದ್ರೆ, ನಿಮ್ಮ ಮನೆ ಹೆಣ್ಮಕ್ಳಿಗೆ ಆತರ ಆದಾಗ ನೀವು ಸಹಿಸಲ್ಲ ಅಂದ್ಮೇಲೆ ಇನ್ನೊಬ್ರು ಮನೆ ಹೆಣ್ಮಕ್ಳಿಗೂ ಆತರ ಮಾಡಬಾರ್ದು. ಅದೊಂದು ತಪ್ಪು. ಇದು ನಾನ್ ನೋಡಿರೋದು ಅಂಕಲ್ಗಳು ಅಂದ್ರೆ ಯಾವ ಲೆವೆಲ್ಗೆ ಅಂದ್ರೆ ಒಂದು 40-50 ವರ್ಷ ಆಗಿರುತ್ತೆ. ಇಂಥವ್ರು ತಮ್ಮ ಮೊಮ್ಮಗಳು ಏಜ್ನ ಒಂದು ಹುಡುಗಿಗೂ ಸಹ ಕೆಟ್ಟ ಮೆಸೇಜ್ ಮಾಡಿರೋದು, ಕೆಟ್ಟ ಫೋಟೋಗಳು ಕಳ್ಸಿರೋದು ಕಣ್ಮುಂದೆ ನೋಡಿದೀನಿ ನಾನು. ಸೊ ಹುಡುಗಿಯರಿಗೆ ನಾನ್ ಕೊಡೋ ಸಜೆಷನ್ ಏನಪ್ಪಾ ಅಂದ್ರೆ, ಯಾರಾದ್ರೂ ಈ ತರ ಮೆಸೇಜ್ ಮಾಡ್ತಾ ಇದ್ದಾರೆ, ಯಾರಾದ್ರೂ ಈ ತರ ಹರಾಜ್ ಮಾಡ್ತಾ ಇದ್ದಾರೆ ಅಂದಾಗ ಮುಖಾಮುಲಾಜ್ ನೋಡ್ಬಿಡಿ. ನಿಮ್ ಮನೇಲಿರೋ ದೊಡ್ಡವರು ಅಥವಾ ಪೊಲೀಸ್ ಏನಾಗುತ್ತೋ ಅವ್ರಿಗೆ ಕಂಪ್ಲೇಂಟ್ ಕೊಡಿ. ಏನೂ ಆಗಲ್ಲ, ನಿಮ್ಮ ಮಾನ ಮರ್ಯಾದೆ ಏನೂ ಆಗಲ್ಲ ಆ ತರ ಮಾಡಿದ್ರೆ. ಆಮೇಲೆ ಇನ್ಸ್ಟಾಗ್ರಾಮ್ ಅಲ್ಲಿ ಸೆಟ್ಟಿಂಗ್ಸ್ ಗಳಿದೆ. ಏನಪ್ಪಾ ಅಂದ್ರೆ, ನಿಮಗೆ ಆತರ ಅನ್ವಾಂಟೆಡ್ ಮೆಸೇಜ್ಗಳು ಬೇಡ ಅಂದ್ರೆ ರಿಕ್ವೆಸ್ಟ್ ಗಳನ್ನ ಹೈಡ್ ಮಾಡೋದು ಅಥವಾ ರಿಕ್ವೆಸ್ಟ್ ಒಂದು ಫೀಚರ್ನೇ ಕ್ಯಾನ್ಸಲ್ ಮಾಡೋದು, ಈ ತರ ಆಪ್ಷನ್ಸ್ ಎಲ್ಲ ಇದೆ. ಮೆಸೇಜ್ ರಿಕ್ವೆಸ್ಟ್ ಗಳನ್ನ ಕ್ಯಾನ್ಸಲ್ ಮಾಡೋದು, ಅದನ್ನೆಲ್ಲ ಎನೇಬಲ್ ಮಾಡ್ಕೊಡಿ. ಆಮೇಲೆ ಕೆಲವೊಂದು ಫೋಟೋಸ್ಗಳು ನಿಮ್ಗೆ ಹಾಕೋದಕ್ಕೆ ಸರಿ ಆಗುತ್ತೆ ಅಥವಾ ಹಾಕ್ಬೇಕು, ಆದ್ರೆ ಎಲ್ಲರೂ ನೋಡ್ಬಾರ್ದು ಅಂತಿದ್ರೆ ಅಕೌಂಟ್ ಪ್ರೈವೇಟ್ಗೆ ಇಟ್ಕೊಳ್ಳಿ, ಬೆಸ್ಟ್. ನೋಡಿ, ಇನ್ನೊಂದು ಸೂಕ್ಷ್ಮವಾದ ವಿಷಯ ನಾನು ಹೆಣ್ಮಕ್ಳಿಗೆ ಏನ್ ಹೇಳೋದಪ್ಪ ಅಂದ್ರೆ ನಿಮಗೆ ಇದೇ ತರ ಬಟ್ಟೆ ಹಾಕ್ಬೇಕು, ಇದೇ ತರ ಬಟ್ಟೆ ಹಾಕ್ಬಾರ್ದು ಅಂತ ಹೇಳೋ ಅಧಿಕಾರ ಯಾರಿಗೂ ಸಹ ಇಲ್ಲ, ನನಗೂ ಸಹ ಇಲ್ಲ. ಆದ್ರೆ ಒಂದು ಸಣ್ಣ ಕನ್ಸರ್ನ್ ಇಂದ ಹೇಳ್ತಿರೋದೇನಪ್ಪ ಅಂದ್ರೆ, ನೀವೊಂದು ಬಟ್ಟೆ ಹಾಕ್ತಾ ಇದ್ದೀರಾ, ಬಟ್ಟೆ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡೋದಕ್ಕೆ ಅನ್ಕಂಫರ್ಟಬಲ್ ಅನಿಸ್ತಾ ಇದೆ ಅಂದ್ರೆ, ಅಥವಾ ಬಟ್ಟೆಗೆ ಬರೋ ಕಮೆಂಟ್ಸು ಅಥವಾ ಅದಕ್ಕೆ ಬರೋ ಮೆಸೇಜಸ್ ರಿಜಿಸ್ಟ್ ಮಾಡ್ಕೊಳ್ಳೋ ಅಂತ ಕೆಪಾಸಿಟಿ ಅಥವಾ ಧೈರ್ಯ ನಿಮಗಿಲ್ಲ ಅಂದ್ರೆ ದಯವಿಟ್ಟು ಹಾಕೋದಕ್ಕೆ ಹೋಗ್ಬೇಡಿ ಅಂತ ನನ್ನ ಸಜೆಷನ್ ಅಷ್ಟೇ. ಸೊ ಈ ವಿಷಯದ ಬಗ್ಗೆ ಜಾಸ್ತಿ ಹೇಳೋದೇನಿಲ್ಲ. ಯಾಕಪ್ಪ ಅಂದ್ರೆ ಏನೇ ಸೈಬರ್ ಇದರಲ್ಲಿ ಕ್ರಮ ತಗೊಂಡು ಇದು ನಡೀತಾನೆ ಇರುತ್ತೆ. ಈ ತರ ಮಾಡೋದ್ರಿಂದ ಏನು ಅಂತ ಪಾಪ ಅಲ್ಲ, ಮಹಾಪಾಪ ಅಲ್ಲ. ಇದೊಂದು ಸಣ್ಣ ಒಂದು ನ್ಯೂಸ್ ಇರ್ಬೋದು ಅಂತ ಏನು ಗಂಡಸರು ತಿಳ್ಕೊಂಡಿದ್ದೀರಾ. ಎಲ್ರಿಗೂ ಹೇಳ್ತಾ ಇರೋದು, ನೀವು ಮಾಡೋ ಮೆಸೇಜ್ ಇಂದ ಒಂದು ಹುಡುಗಿ ಪ್ರಾಣ ಕಳ್ಕೊತಾಳೆ ಅಂದ್ರೆ ಇದು ಒಂದು ರೇಪ್ ಅಂಡ್ ಮರ್ಡರ್ ಅಷ್ಟೇ ದೊಡ್ಡ ತಪ್ಪು.